ಜೆಸ್ಕಾಂನ ನಿರ್ಲಕ್ಷ್ಯ ಜೋತ್ ಬಿದ್ದ ವಿದ್ಯುತ್ ತಂತಿಗೆ ತಗುಲಿ ಭತ್ತ ಮತ್ತು ಟ್ರಾಲಿಗೆ ಬೆಂಕಿ 1.5 ಲಕ್ಷದಷ್ಟು ಹಣ ನಷ್ಟ. ಕಳೆದ ವಾರ ಭತ್ತ ಒಯ್ತಾ ಇದ್ದ ಟ್ರ್ಯಾಕ್ಟರ್ ಮತ್ತು ಭತ್ತದ ಹುಲ್ಲಿಗೆ ವಿದ್ಯುತ್ ತಂತಿ ತಗುಲಿ ಬೆಂಕಿಗೆ ಆಹುತಿಯಾದ ಮಾನ್ವಿ ತಾಲೂಕಿನ ಪ್ರಕರಣ ಮಾಸುವ ಮುನ್ನವೇ ಮತ್ತೆ ಅಂತಹುದೇ ಪ್ರಕರಣ ಲಿಂಗಸ್ಗೂರು ತಾಲೂಕಿನ ಬೆಂಚಲದೊಡ್ಡಿಯಲ್ಲಿ ಜರುಗಿ ರೈತನಿಗೆ ನಷ್ಟ ತಂದೊಡ್ಡಿದರೆ ಜಾನುವಾರುಗಳಿಗೆ ಮೇವಿಲ್ಲದಂತೆ ಮಾಡಿದೆ. ಬೆಂಚಲದೊಡ್ಡಿಯ ರೈತ ನಾಗಪ್ಪ ಕಳ್ಳಿ ತಾನು ಸಾಕಿದ ಆಕಳು, ಎಮ್ಮೆ, ಎತ್ತು, ದನಗಳಿಗೆ ಆಹಾರವಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳಲು ಭತ್ತದ ಮೇವನ್ನ ಕಳೆದೆರಡು ದಿನಗಳ ಹಿಂದೆ ಟ್ರ್ಯಾಕ್ಟರ್ನಲ್ಲಿ ತರ್ತಾ ಇದ್ರು. ಈ ವೇಳೆ ದಾರಿ ಮಧ್ಯೆ ಜೆಸ್ಕಾಂ ಇಲಾಖೆಯ ವಿದ್ಯುತ್ ಪ್ರವಹಿಸುವ ಜೋತು ಬಿದ್ದ ವೈರ್ಗಳು ಭತ್ತದ ಹುಲ್ಲಿಗೆ ತಗುಲಿವೆ. ಆಗ ಹುಲ್ಲಿನ ಸಮೇತ ಟ್ರ್ಯಾಕ್ಟರ್ನ ಟ್ರಾಲಿಯ ಕೆಳಭಾಗ ಬೆಂಕಿಗೆ ಆಹುತಿಯಾಗಿದೆ. ಹೊಸ ಟ್ರಾಲಿ ಈಚೆಗೆ ಕರೆದಿಸಿದ್ದೇ ಚಾಲಕನ ಸಮಯ ಪ್ರಜ್ಞೆಯಿಂದ ಟ್ರ್ಯಾಕ್ಟರ್ನ ಎಂಜಿನ್ ಟ್ರಾಲಿಯಿಂದ ಪ್ರತ್ಯೇಕಿಸಿದ್ರಿಂದ ಹುಲ್ಲಿನೊಂದಿಗೆ ಟ್ರಾಲಿಯ ಕೆಳಭಾಗ ಹಾಗೂ ಟೈರ್ ಸುಟ್ಟು ಎಂಜಿನ್ ಬಚಾವಾಗಿದೆ. ಯಾವುದೇ ಜೀವ ಅಪಾಯ ಸಂಭವಿಸಿಲ್ಲ ಎಂದು ರೈತ ನಾಗಪ್ಪ ಕಳ್ಳಿ ಪ್ರಜಾಪ್ರಭುತ್ವ ಟಿವಿಗೆ ವಿವರಿಸಿದ್ದಾರೆ. ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆ ಇಂತಹ ಅನೇಕ ಪ್ರಕರಣಗಳು ಮೇಲಿಂದ ಮೇಲೆ ಸಂಭವಿಸುತ್ತಾ ಇದ್ರೂ ವಿದ್ಯುತ್ ಇಲಾಖೆಯವರು ಇಂತಹ ದುರ್ವ್ಯವಸ್ಥೆಯನ್ನ ಸರಿಪಡಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿರುವುದೇ ಇದಕ್ಕೆ ಕಾರಣ ಎಂದು ರೈತ ನಾಗಪ್ಪ ಕಳ್ಳಿ ಜೆಸ್ಕಾಂ ಇಲಾಖೆಯ ಕಾರ್ಯವೈಖರಿಯನ್ನ ಈ ವಾಹಿನಿಯ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಷ್ಟ ಹೊಂದಿದ್ದ ರೈತನಿಗೆ ಪರಿಹಾರ ಧನವನ್ನು ಸರ್ಕಾರವೇ ಒದಗಿಸಲು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಲಿಂಗಸ್ಗೂರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಗೌಡೂರು ಪ್ರಜಾಪ್ರಭುತ್ವ ಟಿವಿ ವಾಹಿನಿ ಮೂಲಕ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಎನ್ಕೆ ಟಿವಿ4 ಲಿಂಗಸ್ಗೂರು.